ಶಿವಮೊಗ್ಗದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯು ನವೆಂಬರ್ 29, 2025 ರಂದು ಭೂಮಿಕಾ ಕ್ಲಬ್ ವತಿಯಿಂದ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಮತ್ತು ಫ್ರೀಡಂ ಕುಕಿಂಗ್ ಆಯಿಲ್ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಬೃಹತ್ ಕ್ಯಾನ್ಸರ್ ಜಾಗೃತಿ ಮತ್ತು ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಡಲಾಯಿತು. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ರೇಡಿಯೇಷನ್ ಚಿಕಿತ್ಸೆ, ಕೀಮೋಥೆರಪಿ ಚಿಕಿತ್ಸೆಗಳು ಲಭ್ಯವಿದ್ದು ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವಲ್ಲಿ ನುರಿತ ಹಾಗೂ ಪರಿಣತಿ ಪಡೆದ ಕ್ಯಾನ್ಸರ್ ತಜ್ಞ ವೈದ್ಯರು, ಸಿಬ್ಬಂದಿ ವರ್ಗ ಸದಾ ತಮ್ಮ ನಗುಮೊಗದ ನಿಸ್ವಾರ್ಥ ಸೇವೆಗೆ ಹೆಸರುವಾಸಿಯಾಗಿದ್ದಾರೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ವಿಶ್ವದರ್ಜೆ ಗುಣಮಟ್ಟದ ವರ್ಸಾ HD ರೇಡಿಯೇಷನ್ ಚಿಕಿತ್ಸಾ ಘಟಕವನ್ನು ಹೊಂದಿದ್ದು ಇದರಿಂದ ಕ್ಯಾನ್ಸರ್ ಕಾಯಿಲೆಯು ಅತ್ಯಂತ ಪರಿಣಾಮಕಾರಿಯಾಗಿ ಗುಣ ಹೊಂದುವಲ್ಲಿ ಸಹಕಾರಿಯಾಗಿದೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ದೊರೆತಿರುವಂತಹ ಅತ್ಯಾಧುನಿಕ ತಂತ್ರಜ್ಞಾನದ ಕ್ಯಾನ್ಸರ್ ಚಿಕಿತ್ಸೆಗಳು ಎಲ್ಲಾ ವರ್ಗದ ರೋಗಿಗಳಿಗೆ ಬಹಳ ಮುಖ್ಯ. ಎಲ್ಲಾ ವರ್ಗದ ರೋಗಿಗಳಿಗೆ ಕೈಗೆಟುಕುವ ದರದಲ್ಲಿ ನೀಡಲಾಗುತ್ತಿದ್ದು ಸುತ್ತಮುತ್ತಲ ಜಿಲ್ಲೆಗಳ ರೋಗಿಗಳು ಕ್ಯಾನ್ಸರ್ ಚಿಕಿತ್ಸೆಗೆಂದು ಬೆಂಗಳೂರು, ಮಂಗಳೂರು, ಮಣಿಪಾಲ್ ನಗರಗಳಿಗೆ ಅಲೆದಾಡುವ ಬದಲು ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಕ್ಯಾನ್ಸರ್ ಅನ್ನ ಮೊದಲ ಹಂತದಲ್ಲೇ ಪತ್ತೆ ಹಚ್ಚಿದರೆ ಗುಣಪಡಿಸಬಹುದು ಎಂಬ ಧ್ಯೇಯ ಘೋಷದೊಂದಿಗೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯು ಕೇವಲ ಚಿಕಿತ್ಸೆ ನೀಡುವುದಲ್ಲದೆ ಸಾರ್ವಜನಿಕರಲ್ಲಿ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸುವ ಹಾಗೂ ಉಚಿತ ತಪಾಸಣೆಗಳಂತಹ ವಿಶೇಷ ಕಾರ್ಯಕ್ರಮಗಳನ್ನು ಸದಾ ನಡೆಸಿಕೊಟ್ಟಿದ್ದಾರೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕೋಲಾಜಿಸ್ಟ್ ಆದ ಡಾಕ್ಟರ್ ಅಮಿತ್ ರಾಜ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕ್ಯಾನ್ಸರ್ ಅನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವುದು ಎಷ್ಟು ಮುಖ್ಯ ಎಂಬುದರ ಕುರಿತು ಅಮೂಲ್ಯ ಮಾಹಿತಿ ನೀಡಿದರು. ರೋಗಲಕ್ಷಣಗಳನ್ನು ಮೊದಲೇ ಗುರುತಿಸುವುದರಿಂದ ಚಿಕಿತ್ಸೆ ಸುಲಭವಾಗುತ್ತದೆ ಮತ್ತು ಪರಿಣಾಮಕಾರಿಯಾಗುತ್ತದೆ ಎಂದು ಅವರು ತಿಳಿಸಿದರು. ಒಂದು ಸಣ್ಣ ಬ್ರಷ್ ಇಟ್ಟು ಕೆಳಗೆ ಯೂಟ್ರಸ್ದು ಕೆಳಗೆ ಅಂತ ಅದು ನೀವು ಬಟ್ ಹಾಸ್ಪಿಟಲ್ ವಿಸಿಟಿಂದನೇ ಮಾಡಬೇಕು. ಒಳಗಡೆ ಹಾಕಿ ಒಂದು ಮೈಕ್ರೋಸ್ಕೋಪಲ್ಲಿ ನಿಮ್ಮದು ಸರ್ವೈಕಲ್ ಕ್ಯಾನ್ಸರ್ ಥರ ಚೇಂಜಸ್ ಇದೆಯಾ ಅಂತ ನೋಡ್ತಾರೆ. ಸೊ ಇದು ಯಾವಾಗ ಮಾಡಬೇಕು? ದಿಸ್ ಶುಡ್ ಬಿ ಐಡಿಯಲಿ ಸ್ಟಾರ್ಟೆಡ್ ಅಟ್ ದ ಏಜ್ ಆಫ್ 21. ಸೊ 21 ವರ್ಷದಿಂದ ಇದನ್ನು ಸ್ಟಾರ್ಟ್ ಮಾಡಿದರೆ ಅಷ್ಟು ಒಳ್ಳೆಯದು. ಸೊ ಇದು ಯಾವಾಗ ಮಾಡಬೇಕಂತ ಕೇಳಿದರೆ ಪ್ರತಿ 3 ವರ್ಷ ಮಾಡಿದರೆ ಆಯಿತು. ಫ್ರಮ್ 21 to 30 ಇಯರ್ಸ್, 21ರಿಂದ 30 ವರ್ಷ ತನಕ ಇದನ್ನು ಪ್ರತಿ 3 ವರ್ಷ ಮಾಡಿದರೆ ಆಯಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಲು ಕರಪತ್ರಗಳನ್ನು ವಿತರಿಸಲಾಯಿತು ಹಾಗೂ ಸಾರ್ವಜನಿಕರ ಕ್ಯಾನ್ಸರ್ ಬಗೆಗಿನ ಸಂದೇಹಗಳಿಗೆ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಅಮಿತ್ ರಾಜ್ ಅವರು ಸೂಕ್ತ ಸಲಹೆಗಳನ್ನು ನೀಡಿದರು. ಪೇಪರ್ ಕಪ್ ಅಲ್ಲಿ ಕಾಫಿ ಮತ್ತೆ ಟೀ ಕೊಡ್ತಾರಲ್ಲ, ಅದು ಕ್ಯಾನ್ಸರ್ ಬರ್ಲಿಕ್ಕೆ ಅದು ಒಂದು ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಪ್ಲಾಸ್ಟಿಕ್ ಅದಲ್ಲೆಲ್ಲ ಪಾರ್ಸಲ್ ತರದೆಲ್ಲ ಮಾಡ್ತಾರೆ, ಅದು ಕೂಡ ಹೌದಾ ಅಂತ ಮ್ಯಾಮ್? ಸ್ಪೆಸಿಫಿಕಲಿ ಪೇಪರ್ ಇಂದ ಕ್ಯಾನ್ಸರ್, ಅದಕ್ಕೆ ಕಾರ್ಸಿನೋಜನ್ ಅಂತ ಹೇಳ್ತಾರೆ. ಕ್ಯಾನ್ಸರ್ ಬರುವಂತ ಪದಾರ್ಥಗಳನ್ನು ಕಾರ್ಸಿನೋಜನ್ ಅಂತ ಹೇಳ್ತಾರೆ. ಪೇಪರ್ ಇಂದ ಸ್ಪೆಸಿಫಿಕಲಿ ಕಾರ್ಸಿನೋಜನ್ ಅಂತ ಯಾವುದು ಮೆನ್ಷನ್ ಆಗಲಿಲ್ಲ ಇನ್ನು. ಬಟ್ ಪ್ಲಾಸ್ಟಿಕ್ ಇಂದ ಡೆಫಿನೆಟ್ಲಿ ದೇರ್ ಇಸ್ ಅ ಚಾನ್ಸ್. ಬಟ್ ಅದು ನೀವು ಅದು ಯಾವ ಟೆಂಪರೇಚರ್ ಅಲ್ಲಿ ನೀವು ತಗೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ, ಅದು ನಿಮಗೆ ಅಫೆಕ್ಟ್ ಆಗ್ತದೋ ಇಲ್ವೋ ಅಂತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಶಿವಮೊಗ್ಗ ನಗರದ NABH ಮಾನ್ಯತೆ ಪಡೆದಿರುವ ಪ್ರಪ್ರಥಮ ಸಮಗ್ರ ಕ್ಯಾನ್ಸರ್ ಆಸ್ಪತ್ರೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಉತ್ತಮ ಗುಣಮಟ್ಟದ ರೇಡಿಯೇಷನ್, ಕೀಮೋಥೆರಪಿ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ಲಭ್ಯವಿದೆ. ESI, ಯಶಸ್ವಿನಿ, ಆರೋಗ್ಯ ಭಾಗ್ಯ, ಖಾಸಗಿ ಆರೋಗ್ಯ ವಿಮಾ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ BPL, APL ಹಾಗೂ ಸರ್ಕಾರಿ ನೌಕರರಿಗೆ ಕ್ಯಾನ್ಸರ್ ಚಿಕಿತ್ಸೆಗಳು ದೊರೆಯುತ್ತದೆ. ಸಂಪರ್ಕಿಸಿ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, ನಿಧಿಗೆ ಅಂಚೆ, BH ರಸ್ತೆ, ಶಿವಮೊಗ್ಗ. ಕರೆ ಮಾಡಿ 9686698099. ಕ್ಯಾನ್ಸರ್ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಮತ್ತು ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಸದಾ ಬದ್ಧವಾಗಿದೆ.